ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವ. ಇವತ್ತು ನಾನು ತಲಕಾಡು ಬಂದಿದ್ದೀನಿ. ತಲಕಾಡಲ್ಲೇ ನದಿಗೆ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ನಡ್ಕೊಂಡೇ ಹೋಗ್ಬೇಕು, ಬಿಡಿ, ಬೇರೆ ದಾರಿ ಇಲ್ಲ. ಇಲ್ಲಿ 4 ದೇವಸ್ಥಾನ ಇದೆ. 4 ಅಂದರೆ ಒಂದು 5 ಕಿಲೋಮೀಟರ್ಸ್ ದೂರದಲ್ಲಿ ಒಂದಿದೆ, ಇಲ್ಲಿ 3 ಇದೆ. ಅದರಲ್ಲಿ ಒಂದು ನೋಡೋಣ. ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡ ಚಾನೆಲ್ ಬ್ರೋ. ಬನ್ನಿ, ಮತ್ತೆ ತಡ ಯಾಕೆ, ಹೋಗೋಣಂತೆ. ಹೋಗ್ಬೇಕಾದ್ರೆ ಈ ಥರ ಮರಳಲ್ಲಿ ನಡಿಬೇಕಾಗುತ್ತೆ. ಮರಳು ಇಲ್ಲಿ ಜಾಸ್ತಿ ಇರುತ್ತೆ. ಇದೆ ಮರಳು ಪ್ರದೇಶ. ಇಲ್ಲಿ ಎಲ್ಲಿ ನೋಡಿದ್ರೂ ನಿಮಗೆ ಮರಳು ಜಾಸ್ತಿ ಕಾಣಿಸುತ್ತೆ ಊರಲ್ಲಿ ಬಿಟ್ಟು. ಈ ಥರ ದೇವಸ್ಥಾನದ ಹತ್ರ ನೀವು ನದಿ ಹತ್ರ ಹೋದರೆ ಮರಳು ಜಾಸ್ತಿನೇ ಇರುತ್ತೆ. ಸ್ವಲ್ಪ ಕೂಲ್ ಟೈಮಲ್ಲಿ ಬನ್ನಿ, ಬಿಸಿಲು ಟೈಮಲ್ಲೇ ಸ್ವಲ್ಪ ರಿಸ್ಕ್ ಅನಿಸ್ಬೋದು. ಬಿಸಿಲು ಜಾಸ್ತಿ ಇರುತ್ತಲ್ವ, ಅದಕ್ಕೆ ಕಮ್ಮಿ ಇರೋ ಟೈಮಲ್ಲಿ ಬಂದರೆ ನಿಮಗೆ ನಡೀಲಿಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಈಸಿ ಇರುತ್ತೆ. ಇಲ್ಲಿ ಪಾತಾಳೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನು ದರ್ಶನ ಮಾಡೋಣ. ಈ ದೇವಸ್ಥಾನಕ್ಕೆ ತುಂಬ ಜನ ಇದು 7 ವರ್ಷಕ್ಕೊಂದ್ಸಲಿ ಮುಚ್ಕೊಳ್ಳುತ್ತೆ ಅಂತ ತುಂಬ ಜನ ಹೇಳ್ತಿದ್ದಾರೆ. ಆದರೆ ಅದು ಸುಳ್ಳು ಮಾಹಿತಿ. ಯಾಕಂದರೆ ಮೊದಲು 82ಗೆ ಮುಂಚೆ ಆ ಥರ ನಡೀತಾ ಇತ್ತು. ಯಾಕಂದರೆ ದಿವಸ ದೇವಸ್ಥಾನ ಓಪನ್ ಆಗ್ತಿರ್ಲಿಲ್ಲ, ಅದಕ್ಕೆ ಆ ಥರ ಆಗ್ತಿತ್ತು. ನೀವು ಯಾರೂ ಬರೋದು ಹೋಗೋದು ಇಲ್ಲ ಅಂದಾಗ ಅವಾಗ ನಿಮಗೆ ಆಗಲಿ ಮಳೆ ಬಂದಾಗಲಾಗಲಿ ಮುಚ್ಕೊಳ್ಳೋ ಚಾನ್ಸಸ್ ಇತ್ತು. ಇನ್ನೊಂದು, ಈ ಊರಲ್ಲಿ ಮೈನ್ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಪಕ್ಕದಲ್ಲೇ ಇರೋದ್ರಿಂದ ಆ ದೇವಸ್ಥಾನ ಕ್ಲೀನ್ ಮಾಡಿದಾಗ ಇದನ್ನು ಕ್ಲೀನ್ ಮಾಡ್ತಾರೆ. ಇವಾಗ ಆ ಥರದ್ದೇನೂ ಇಲ್ಲ. ಎವ್ರಿ ಡೇ ಓಪನ್ ಇರುತ್ತೆ, ಎಲ್ಲ ದೇವಸ್ಥಾನವೂ ಓಪನ್ ಇರುತ್ತೆ. ನೀವು ಹೋಗ್ಬೋದು, ದರ್ಶನಕ್ಕೆ ಬರ್ಬೋದು. ತುಂಬ ಜನ ಯೂಟ್ಯೂಬರ್ಸ್ ಹೇಳಿದ್ದಾರೆ, ಅದಕ್ಕಾಗಿ ಇದನ್ನು ಮೆನ್ಷನ್ ಮಾಡ್ತಿದ್ದೀನಿ. ಇವಾಗ ಪ್ರತಿದಿನ ಪೂಜೆ ನಡೆಯುತ್ತೆ, ನೀವು ಆರಾಮಾಗಿ ಬರ್ಬೋದು. ಮುಚ್ಕೊಳ್ಳೋ ಪರಿಸ್ಥಿತಿನೇ ಇಲ್ಲ. ಯಾಕಂದರೆ ಇವಾಗ ಗೌರ್ಮೆಂಟ್ ಅಂಡರಲ್ಲಿ ಬಂದಾಗ ಇವಾಗ ಆ ಥರದ್ದೆಲ್ಲ ಇಲ್ಲ. ಇದು 2 ವರ್ಷ ನೀವು ಮಳೆ ಬಂದರೂ ಅದನ್ನು ನೀಟಾಗಿ ಮೇಂಟೈನ್ ಮಾಡೋಷ್ಟು ಸ್ಪೆಷಾಲಿಟಿ ಎಲ್ಲ ಮಾಡಿದ್ದಾರೆ. ಇದು ನನಗೆ ಇಲ್ಲಿನ ಜನರೇ ಮಾಹಿತಿ ಕೊಟ್ಟಿರೋ ವಿಚಾರ. ಇಲ್ಲಿ ಬಂದರೆ ನೀವು ಸ್ವಲ್ಪ ತಂಪಾಗಿ ಕುತ್ಕೊಳ್ಳೋಕ್ಕೂ ನಡೆಯೋಕ್ಕೂ ತಂಪಾಗಿ ಹೋಗ್ಬೋದು. ಯಾಕಂದರೆ ಮೇಲೆ ಎಲ್ಲ ಇದೆಲ್ಲ ಹಾಕಿದ್ದಾರೆ, ತುಂಬ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನೀವು ಬರ್ಬೋದು. ಇದು ನದಿಗೆ ಫಸ್ಟು ಪಕ್ಕದಲ್ಲೇ ಬರುವಂಥ ದೇವಸ್ಥಾನ. ಇನ್ನೂ ಒಂದು ಸ್ವಲ್ಪ ದೂರದಲ್ಲೇ ಇನ್ನೊಂದು ಬರುತ್ತೆ, ಅದಕ್ಕೆ ಸ್ವಲ್ಪ ದೂರದಲ್ಲೇ ಇನ್ನೊಂದು ಬರುತ್ತೆ. ಅದನ್ನೆಲ್ಲ ನೋಡ್ಬೋದು. ದೇವಸ್ಥಾನಕ್ಕೆ ಒಳಗಡೆ ಫೋಟೋಸ್ ವಿಡಿಯೋಸ್ ಅಲೋ ಇಲ್ಲ, ಅದಕ್ಕಾಗಿ ಪರ್ಮಿಷನ್ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.